ಇಷ್ಟು ದಿನ ಜನರ ಒಂದು ಕಷ್ಟಗಳನ್ನ ನಿವಾರಣೆ ಮಾಡೋದಕ್ಕೆ ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಂತಹ KR ಪುರಂನ ಶಾಸಕರಾಗಿರುವಂತಹ ಬೈರತಿ ಬಸವರಾಜ್ ಸರ್ ಇವತ್ತು ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದಕ್ಕೆ ಫಿಟ್ ಇಂಡಿಯಾ 2026 ಈ ಒಂದು ಮ್ಯಾರಥಾನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಸಾಕಷ್ಟು ಜನ ಯಂಗ್ಸ್ಟರ್ಸ್ ಆಗಿರ್ಬೋದು, ಹಿರಿಯರಿಗಾಗಿರ್ಬೋದು, ಅವರ ಒಂದು ಬಂದಿರುವಂತಹ ಒಂದು ಆಗಮನ ಸಾಕಷ್ಟು ಇನ್ಸ್ಪಿರೇಷನ್ ಕೊಟ್ಟಿದೆ. ಈಗ ನಮ್ಮ ಸುಮನ್ ಟಿವಿ ಜೊತೆ ಒಂದಷ್ಟು ಮಾಹಿತಿಯನ್ನ ಹೆಲ್ತ್ ಬಗ್ಗೆ ಆಗಿರ್ಬೋದು, ಫಿಟ್ನೆಸ್ ಬಗ್ಗೆ ಆಗಿರ್ಬೋದು, ಅವರ ಒಂದು ಕೆಲಸಗಳ ಬಗ್ಗೆ ಮಾತನಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸರ್ ಮೊದಲನೇದಾಗಿ ನಮಸ್ತೆ ಅಂಡ್ ಹೇಗಿದ್ದೀರಾ, ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ. ದೇವ್ರದೇ, ನನ್ನ ಕ್ಷೇತ್ರದ ಮತದಾರರು, ನನ್ನ ಕ್ಷೇತ್ರದ ನಾಗರಿಕರು ಆಶೀರ್ವಾದದಿಂದ ಗೋಯಿಂಗ್ ವೆರಿ ವೆಲ್. ನನಗೆ ಗೊತ್ತು, ಯಾಕಂತಂದ್ರೆ ಸಾಕಷ್ಟು ಕಷ್ಟಗಳಿರುತ್ತೆ ಒಂದು ಕ್ಷೇತ್ರದಲ್ಲಿ, ಒಂದೊಂದು ವಾರ್ಡಲ್ಲೂ ಕೂಡ ಒಂದೊಂದು ಕಷ್ಟಗಳಿರುತ್ತೆ. ಅಂತಹ ಒತ್ತಡದ ಒಂದು ಸಂದರ್ಭದಲ್ಲೂ ಕೂಡ ನೀವು ಯಂಗ್ಸ್ಟರ್ಸ್ಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಂಡು ನೀವು ಅವ್ರಿಗೆ ಬಂದು ಅವ್ರಿಗೆ ಶುಭ ಕೋರ್ತಿರುವಂಥದ್ದು ಎಷ್ಟು ಖುಷಿ ತಂದುಕೊಟ್ಟಿದೆ ಅಂತ. ಪಾಪ ಅವರು ಪ್ರೀತಿಯಿಂದ ನನ್ನ ಕರೆದಿದ್ದಾರೆ ಈ ಒಂದು ಇವೆಂಟಿಗೆ ಬರಬೇಕಂತೇಳಿ. ನಾವು ಬರದೇ ಹೋದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ನಿರಾಶೆ ಆಗ್ತದೆ. ಅದಕ್ಕೆ ಅವ್ರಿಗೆ ಒಂದು ಸ್ಫೂರ್ತಿ ಕೊಡಬೇಕಾದ್ರೆ ನಾವು ಎಷ್ಟೇ ನಮಗೆ ಕಷ್ಟ ಇದ್ದರೂ, ಎಷ್ಟೇ ಒತ್ತಡ ಇದ್ದರೂ ಕೂಡ ಆ ಇವೆಂಟಲ್ಲಿ ಭಾಗವಹಿಸಿ ಅವರಿಗೆ ಒಂದು ಧೈರ್ಯ, ಒಂದು ಸ್ಫೂರ್ತಿ ತುಂಬುವಂಥ ಕೆಲಸ ಮಾಡಿದಾಗ ಮಾತ್ರ ಅವ್ರಿಗೆ ಇನ್ನೂ ಹೆಚ್ಚು ಈ ಥರ ಇವೆಂಟ್ ಮಾಡಲಿಕ್ಕೆ ಒಂದು ಸಹಕಾರಿ ಆಗ್ತದೆ. ಹಾಗಾಗಿ ಈ ಇವೆಂಟಲ್ಲಿ ಭಾಗವಹಿಸಿದ್ದೇನೆ. ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ, ಯಾರ್ಯಾರು ಈ ಇದರಲ್ಲಿ ಭಾಗವಹಿಸಿದಾಗ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ. ಆರೋಗ್ಯ ಭಾಳ ಮುಖ್ಯ ಅನ್ನೋ ಮಾತನ್ನು ಅಲ್ಲಿ ಕೂಡ ಹೇಳಿದ್ದೀನಿ, ಇಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಹತ್ರ ಎಷ್ಟೇ ಹಣ ಆಸ್ತಿ ಏನಿದ್ರೂ ಕೂಡ ಯಾವುದು ಕೂಡ ಲೆಕ್ಕಕ್ಕೆ ಬರೋಲ್ಲ. ನಮ್ಮ ಆರೋಗ್ಯ ಕೆಟ್ಟೋದಾಗ ಯಾರೂ ಕೂಡ ನಮ್ಮ ಹಿಂದೆ ಬರಲಿಕ್ಕೆ ಸಾಧ್ಯ ಆಗೋಲ್ಲ. ಸೊ ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಕೂಡ ಪಾಪ ಏನೂ ಮಾಡಲಿಕ್ಕಾಗಲ್ಲ. ಆರೋಗ್ಯ ಕಾಪಾಟ ಮಾಡಲಿಕ್ಕೆ ಒಂದೇ ಒಂದು ನಮ್ಮ ಹತ್ರ ಇರ್ತಕ್ಕಂಥ ಆಯುಧ ಏನಂದರೆ ಬೆಳಗ್ಗೆ ಎದ್ದು ನಾವು ವ್ಯಾಯಾಮ ಮಾಡಿದಾಗ, ಯೋಗ ವ್ಯಾಯಾಮ ಇವನ್ನ ಅಳವಡಿಸ್ಕೊಂಡ್ರೆ ಮಾತ್ರ, ವಾಕಿಂಗು ಇದನ್ನು ಮಾಡಿದಾಗ ಮಾತ್ರ ಇಲ್ಲ ಒಂದು ಕಡೆ ನಮ್ಮ ಆರೋಗ್ಯ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ವಿ ಈ ಹೋಟೆಲ್ಸಲ್ಲಿ ಯಾವ್ಯಾವ ರೀತಿ ಅನಾಹುತಗಳಾಗ್ತಾಯಿದೆ, ಫುಡ್ಡು ಎಲ್ಲೆಲ್ಲಿಂದ ಏನು ಥರ ಬರ್ತಾಯಿದೆ. ಸೊ ಇದೆಲ್ಲವನ್ನು ನೋಡಿದಾಗ ಮತ್ತು ಇವತ್ತು ವಾತಾವರಣ ಕೂಡ ಕಲುಷಿತ ಆಗಿದೆ. ಸೊ ಆ ವಾತಾವರಣನ ಕಲುಷಿತ ಆಗೋ ಸಂದರ್ಭದಲ್ಲಿ ಇವೆಲ್ಲ ನಾವು ಮಾಡಿದಾಗ ಇಲ್ಲ ಒಂದು ಕಡೆ ನಮಗೆ ಒಂದು ಒಳ್ಳೆಯ ಆರೋಗ್ಯ ಸಿಗಲಿಕ್ಕೆ ಸಾಧ್ಯ ಇದೆ. ಸರ್, ದಿನ ಬೆಳಗಾದರೆ ನಾವು ನಮ್ಮ ಕುಟುಂಬದ ಒಂದು ಜವಾಬ್ದಾರಿಯನ್ನು ಮಾತ್ರ ನೋಡ್ತೀವಿ, ನಮ್ಮ ಕುಟುಂಬದ ಮಾನಸಿಕ ಒತ್ತಡವನ್ನು ಮಾತ್ರ ನಾವು ನೋಡ್ತೀವಿ. ಆದರೆ ನೀವು MLA ಆದಾಗಿಂದನೂ ಕೂಡ, ಸಾಕಷ್ಟು ರಾಜಕಾರಣಿ ಆದಾಗಿಂದನೂ ಕೂಡ ಜನರು ಇವತ್ತು ನನ್ನ ಮೇಲೆ ಅಭಿಮಾನ ಇಟ್ಟು, ಪ್ರೀತಿ ಇಟ್ಟು, ಅವರು ನನಗೆ ಆಶೀರ್ವಾದ ಮಾಡಿ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಇರ್ಬೋದು, ಕ್ಷೇತ್ರದ ಸಮಸ್ಯೆಗಳಿರ್ಬೋದು, ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಇವೆಂಟ್ಸ್ ಇರ್ಬೋದು, ಇವೆಲ್ಲವೂ ಕೂಡ ನಾವು ನೋಡಲೇಬೇಕಾಗ್ತದೆ. ನನಗೆ ಎಷ್ಟೇ ಒತ್ತಡ ಇರ್ಬೋದು, ನಮ್ಮ ಫ್ಯಾಮಿಲಿ ಒಂದು ಕಡೆ, ಆದರೆ ನನ್ನ ಫ್ಯಾಮಿಲಿ ಅಂದರೆ ನನ್ನ ಕ್ಷೇತ್ರದ ಜನ, ನನ್ನ ಕ್ಷೇತ್ರದ ಮತದಾರರೇ ನನ್ನ ಫ್ಯಾಮಿಲಿ. ಸೊ ಅವ್ರನ್ನ ನಂಬಿಕೊಂಡು ನಾವು ಇವತ್ತು ಕೆಲಸ ಮಾಡಬೇಕಾಗ್ತದೆ. ಅವರ ಪ್ರೀತಿ ಗಳಿಸುವಂಥ ಕೆಲಸ ಕೂಡ ನಾವು ಮಾಡಬೇಕಾಗ್ತದೆ. ಸರ್, ಕೊನೆದಾಗ ಕೇಳೋದಾದ್ರೆ ಈಗಿನ ಯಂಗ್ಸ್ಟರ್ಸು ಮೊಬೈಲ್ ಒತ್ತಡ ಆಗಿರ್ಬೋದು ಅಥವಾ ಕೆಲಸದ ಒತ್ತಡದಿಂದ ಎಲ್ಲೋ ಒಂದು ಕಡೆ ಫಿಟ್ನೆಸ್ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸ್ತಿಲ್ಲ. ಸೊ ನೀವು ಏನು ಟಿಪ್ಸ್ ಕೊಡ್ತೀರಾ? ತಾಯಂದರಿಗೆ, ಎಲ್ಲ ಪೇರೆಂಟ್ಸ್ಗೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಮಕ್ಕಳ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಮೊಬೈಲನ್ನು ಕೊಡುವಂಥದ್ದು ಅನವಶ್ಯಕ. ಯಾಕಂದರೆ ಅದರಲ್ಲಿ ಎಲ್ಲೋ ಒಂದು ಕಡೆ ಅಡಿಕ್ಟ್ ಆಗಿಬಿಟ್ರೆ ಖಂಡಿತವಾಗಿ ಅವರ ಆರೋಗ್ಯ ಇರ್ಬೋದು, ಅವರ ಕಣ್ಣು ಎಫೆಕ್ಟ್ ಇರ್ಬೋದು. ಸಣ್ಣ ಮಕ್ಕಳು ಇವತ್ತು ಗ್ಲಾಸ್ ಹಾಕ್ತಾರೆ. ಸೊ ನಮಗೆ ಇವತ್ತು 62 ವರ್ಷ ಆಗಿದೆ. ಸೊ ನಾವು ಇವತ್ತಿಗೂ ಕೂಡ ಗ್ಲಾಸನ್ನು ಯೂಟಿಲೈಸ್ ಮಾಡ್ತಾಯಿಲ್ಲ. ಯಾಕಂದರೆ ನಾವೆಲ್ಲೋ ಒಂದು ಕಡೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಾವು ಈ ರೀತಿ ಆಗಂತ. ಹಾಗಾಗಿ ನಾನು ಎಲ್ಲ ತಾಯಂದರಲ್ಲಿ ಕೂಡ, ಎಲ್ಲ ಪೇರೆಂಟ್ಸ್, ತಂದೆ ತಾಯಂದರಲ್ಲಿ ಮನವಿ ಮಾಡೋದಿಷ್ಟೇ, ಮಕ್ಕಳಿಗೆ ಸ್ವಲ್ಪ ಅವಾಯ್ಡ್ ಮಾಡಿ ಮೊಬೈಲನ್ನು ಕೊಡ್ತಕ್ಕಂಥದ್ದು. ಅವರು ಹೆಚ್ಚು ವ್ಯಾಯಾಮದ ಕಡೆ ಗಮನ ಕೊಡಲಿ, ಓದಿನ ಕಡೆ ಗಮನ ಕೊಡಲಿ. ಅದು ಕೊಟ್ಟಾಗ ಮಾತ್ರ ಎಲ್ಲೋ ಒಂದು ಕಡೆ ಅನುಕೂಲ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಒಳ್ಳೆಯದು. ಎಸ್, ಇದಾಗಿತ್ತು KR ಪುರಂನ ಶಾಸಕರಾಗಿರುವಂತಹ ಬೈರತಿ ಬಸವರಾಜ್ ಅವರ ಮಾತು. ಮ್ಯಾರಥಾನ್ ಬಗ್ಗೆ ಆಗಿರ್ಬೋದು, ಮಕ್ಕಳ ಹೆಲ್ತ್ ಆಗಿರ್ಬೋದು, ಅಥವಾ ಜನರ ಇತ್ತೀಚಿನ ಮಾನಸಿಕ ಒಂದು ಒತ್ತಡದ ಬಗ್ಗೆ ಸಾಕಷ್ಟು ಅನುಕೂಲವಾದಂತಹ ಮಾತುಗಳನ್ನು ಹಾಡಿದ್ರು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.